ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತ ಸಂವಿಧಾನದ ಪ್ರಮುಖ ವಿಧಿಗಳು, ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಚರ್ಚೆ ಮಾಡೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಭಾರತದ ಮೂಲ ಸಂವಿಧಾನದಲ್ಲಿ ಇದ್ದಂತಹ ವಿಧಿಗಳ ಸಂಖ್ಯೆ ಎಷ್ಟು? ಅಂದರೆ ಭಾರತಕ್ಕೆ ಸಂವಿಧಾನವನ್ನು ಅಡಾಪ್ಟ್ ಮಾಡಿಕೊಂಡಾಗ ಜನವರಿ 26, 1950ರಲ್ಲಿ ಭಾರತಕ್ಕೆ ಸಂವಿಧಾನವನ್ನು ಜಾರಿ ಮಾಡಿಕೊಂಡಾಗ ಇದ್ದಂತಹ ವಿಧಿಗಳ ಸಂಖ್ಯೆ, ಆರ್ಟಿಕಲ್ಗಳ ಸಂಖ್ಯೆ ಎಷ್ಟು ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, 395. ಭಾರತಕ್ಕೆ ಸಂವಿಧಾನವನ್ನು ಜಾರಿ ಮಾಡಿಕೊಂಡಾಗ ಭಾರತದ ಮೂಲ ಸಂವಿಧಾನದಲ್ಲಿದ್ದ ಸಂಖ್ಯೆ 395. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಇಡೀ ದೇಶದೆಲ್ಲೆಡೆ ಸ್ವತಂತ್ರವಾಗಿ ಚಲಿಸುವಂತಹ ಹಕ್ಕು ಈ ಕೆಳಗಿನ ಯಾವ ವಿಧಿ ಅಡಿಯಲ್ಲಿ ಬರುತ್ತೆ? ಯಾವ ಆರ್ಟಿಕಲ್ ಅಡಿಯಲ್ಲಿ ಸ್ವತಂತ್ರವಾಗಿ ದೇಶದಲ್ಲಿ ಸಂಚರಿಸುವ ಹಕ್ಕು ಬರುತ್ತೆ ಅಂತ ಕೇಳಿದರೆ ಸರಿಯಾದ ಉತ್ತರ 19ನೇ ವಿಧಿ, ಆರ್ಟಿಕಲ್ 19. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಣಕಾಸು ಆಯೋಗವು ಸಂವಿಧಾನದ ಎಷ್ಟನೇ ಅನುಚ್ಛೇದದ ಅಡಿಯಲ್ಲಿ ಬರುತ್ತೆ? ಹಣಕಾಸು ಆಯೋಗದ ಸ್ಥಾಪನೆಗೆ ಸಂವಿಧಾನದ ಯಾವ ಅನುಚ್ಛೇದ, ಯಾವ ಆರ್ಟಿಕಲ್ ಇದಕ್ಕೆ ಅವಕಾಶ ಮಾಡಿಕೊಡುತ್ತೆ? ಸರಿಯಾದ ಉತ್ತರ 280, ಆರ್ಟಿಕಲ್ 280. ವಿಧಿ 200, ಸಂವಿಧಾನದ ವಿಧಿ 280 ಹಣಕಾಸು ಆಯೋಗದ ರಚನೆಗೆ ಅವಕಾಶ ಮಾಡಿಕೊಡುತ್ತೆ. ಈ ಕೆಳಗಿನ ಯಾವ ಸಂವಿಧಾನದ ಅನುಚ್ಛೇದವು ವೈಯಕ್ತಿಕ ಗೌಪ್ಯತೆಯನ್ನು ಮೂಲಭೂತ ಹಕ್ಕಿನ ಅಡಿಯಲ್ಲಿ ನೀಡುತ್ತೆ? ಸರಿಯಾದ ಉತ್ತರ ಸಂವಿಧಾನದ ವಿಧಿ 21. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಸಂವಿಧಾನದ ಮೂಲಭೂತ ಹಕ್ಕುಗಳ ಬಗ್ಗೆ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಮೂಲಭೂತ ಹಕ್ಕುಗಳು ಸಂವಿಧಾನದ ಯಾವ ವಿಧಿಯಿಂದ ಯಾವ ವಿಧಿಯವರೆಗೆ ಕಂಡು ಬರುತ್ತೆ ಕೇಳಿದ್ರೆ ಸಂವಿಧಾನದ 12ನೇ ವಿಧಿಯಿಂದ ಹಿಡಿದು 35ನೇ ವಿಧಿಯವರೆಗಿನ ವಿಧಿಗಳು, ಆರ್ಟಿಕಲ್ಗಳು ಮೂಲಭೂತ ಹಕ್ಕಿಗೆ ಸಂಬಂಧಪಟ್ಟಿದೆ. ಇನ್ನು ಸುಪ್ರೀಂ ಕೋರ್ಟನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರೀತಾರೆ. ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕುಗಳ ರಕ್ಷಕ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವ ಸಲುವಾಗಿ ಸಂವಿಧಾನದಲ್ಲಿ 5 ರಿಟ್ಗಳನ್ನು ಜಾರಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಆ 5 ರಿಟ್ಗಳು ಯಾವುದು ಕೇಳಿದ್ರೆ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಶ್ಯೂರರಿ, ಕೋವಾರಂಟೋ ಮತ್ತು ಪ್ರೊಹಿಬಿಷನ್. ಈ 5 ರಿಟ್ಗಳನ್ನು ಜಾರಿ ಮಾಡೋದ್ರ ಮೂಲಕ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಮೂಲಭೂತ ಹಕ್ಕುಗಳ ರಕ್ಷಣೆಯನ್ನು ಮಾಡ್ತವೆ. ಈ ಕೆಳಗಿನ ಯಾವ ಸಂವಿಧಾನದ ಅನುಚ್ಛೇದವು ರಾಜ್ಯ ನಿರ್ದೇಶಕ ತತ್ವದ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುರಕ್ಷತೆಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ವಿಧಿ 51. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆರ್ಟಿಕಲ್ 51. ಸಂವಿಧಾನದ ವಿಧಿ 51 ಏನು ಹೇಳುತ್ತೆ ಕೇಳಿದ್ರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುರಕ್ಷತೆಗೆ ಸಂಬಂಧಪಟ್ಟಿದೆ. ಅದು ರಾಜ್ಯ ನಿರ್ದೇಶಕ ತತ್ವದ ಅಡಿಯಲ್ಲಿ. ಈ ಕೆಳಗಿನ ಯಾವ ಸಂವಿಧಾನದ ಅನುಚ್ಛೇದವು ರಾಷ್ಟ್ರಪತಿಗಳಿಗೆ ಕೈದಿಗಳಿಗೆ ಕ್ಷಮಾದಾನ ನೀಡುವಂತಹ ಹಕ್ಕನ್ನು ಒದಗಿಸುತ್ತೆ? ಇದೊಂದು ವಿಶೇಷವಾದ ಅಧಿಕಾರವಾಗಿದ್ದು ಉತ್ತಮವಾದ ವರ್ತನೆಯನ್ನು ತೋರುವಂಥ ಕೈದಿಗಳಿಗೆ ಪ್ರತಿ ವರ್ಷ ರಾಷ್ಟ್ರಪತಿಗಳು ಕ್ಷಮಾದಾನವನ್ನು ಮಾಡ್ತಾರೆ ಮತ್ತು ಅವರ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡ್ತಾರೆ. ಈ ಹಕ್ಕನ್ನು, ಈ ಒಂದು ರಾಷ್ಟ್ರಪತಿಗೆ ನೀಡಿರುವಂಥ ವಿಶೇಷ ಅಧಿಕಾರವನ್ನು ಯಾವ ಆರ್ಟಿಕಲ್ ಹೇಳುತ್ತೆ ಕೇಳಿದ್ರೆ ಸರಿಯಾದ ಉತ್ತರ ಆರ್ಟಿಕಲ್ 72. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಾಗೆಯೇ ರಾಜ್ಯಗಳಲ್ಲಿ ರಾಜ್ಯಪಾಲರಿಗೆ ಈ ಒಂದು ಹಕ್ಕನ್ನು ನೀಡಲಾಗಿರುತ್ತೆ. ರಾಜ್ಯಗಳಲ್ಲಿ ರಾಜ್ಯಪಾಲರಿಗೆ ಈ ವಿಶೇಷ ಅಧಿಕಾರ ಇರುತ್ತೆ. ಹಾಗಾದರೆ ಯಾವ ಒಂದು ಇದರಲ್ಲಿ ಇವರಿಗೆ ಈ ವಿಶೇಷ ಅಧಿಕಾರ ಇರುತ್ತೆ ಅಂತ ಕೇಳಿದ್ರೆ ಆರ್ಟಿಕಲ್ 161. ಆರ್ಟಿಕಲ್ 161 ಪ್ರಕಾರ ಕೈದಿಗಳಿಗೆ ಕ್ಷಮಾದಾನ ಮಾಡುವಂತಹ ಹಕ್ಕನ್ನು ರಾಜ್ಯಗಳಲ್ಲಿ ರಾಜ್ಯಪಾಲರಿಗೆ ನೀಡಲಾಗಿರುತ್ತೆ. ಈ ಕೆಳಗಿನ ಯಾವ ಅನುಚ್ಛೇದವು ಮುಖ್ಯಮಂತ್ರಿಗಳ ಮೂಲಕ ರಾಜ್ಯಪಾಲರಿಗೆ ಸೂಚನೆಗಳನ್ನು ನೀಡುವ ಕರ್ತವ್ಯವನ್ನು ಒಳಗೊಂಡಿರುತ್ತೆ? ಸರಿಯಾದ ಉತ್ತರ ವಿಧಿ 167. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಅನುಚ್ಛೇದವು ರಾಷ್ಟ್ರಪತಿ ಆಡಳಿತಕ್ಕೆ ಅವಕಾಶ ಮಾಡಿಕೊಡುತ್ತೆ? ಸರಿಯಾದ ಉತ್ತರ ಸಂವಿಧಾನದ ವಿಧಿ 356.
ರಾಷ್ಟ್ರಪತಿಗಳ ಆಡಳಿತ ಮೀನ್ಸ್ ರಾಜ್ಯ ತುರ್ತು ಪರಿಸ್ಥಿತಿ. ರಾಜ್ಯ ತುರ್ತು ಪರಿಸ್ಥಿತಿ. ಸಂವಿಧಾನದಲ್ಲಿ 3 ರೀತಿಯ ತುರ್ತು ಪರಿಸ್ಥಿತಿಗೆ ಅವಕಾಶವನ್ನು ಮಾಡಿಕೊಡುತ್ತೆ ಸಂವಿಧಾನ. ಒಂದು ರಾಜ್ಯ ತುರ್ತು ಪರಿಸ್ಥಿತಿ, ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಹಣಕಾಸಿನ ತುರ್ತು ಪರಿಸ್ಥಿತಿ. ಸೊ ಭಾರತದಲ್ಲಿ ಇದುವರೆಗೂ ಕೂಡ ಹಣಕಾಸಿನ ತುರ್ತು ಪರಿಸ್ಥಿತಿ ಆಗಿಲ್ಲ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 3 ಸರಿಯಾಗಿದೆ. 1962, 65 ಮತ್ತು 72. ಭಾರತ ಮತ್ತು ಪಾಕಿಸ್ತಾನ ಯುದ್ಧ, ಭಾರತ ಮತ್ತು ಚೀನಾ ಯುದ್ಧ ಮತ್ತು ಭಾರತಕ್ಕೆ ಬರಗಾಲವಾದ ಸಂದರ್ಭದಲ್ಲಿ 3 ಸಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ. ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಅನೇಕ ಸಾರಿ ಘೋಷಣೆ ಮಾಡಲಾಗಿದೆ. ಅಂದರೆ ರಾಜ್ಯಗಳಲ್ಲಿ ಒಂದು ರೀತಿಯ ಆಡಳಿತದ ದುರುಪಯೋಗ ಆದ ಸಂದರ್ಭದಲ್ಲಿ, ರಾಜ್ಯಗಳಲ್ಲಿ ರಾಜ್ಯದ ಜನತೆಯ ಹಿತವನ್ನು ಕಾಯ್ದುಕೊಳ್ಳಲು ವಿಫಲರಾದ ಸಂದರ್ಭದಲ್ಲಿ ರಾಜ್ಯಪಾಲರ ಆಡಳಿತ ಇರುತ್ತೆ. ಅದರರ್ಥ ರಾಷ್ಟ್ರಪತಿ ಆಡಳಿತನೇ ಇರುತ್ತೆ. ವಸ್ತುಸ್ಥಿತಿ ಏನಿರುತ್ತೆ ಕೇಳಿದ್ರೆ ರಾಜ್ಯಪಾಲರು ರಾಜ್ಯಗಳಲ್ಲಿ ಆಡಳಿತ ಮಾಡ್ತಾರೆ. ಇದಕ್ಕೆ ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಕರೀತಾರೆ. ಸೊ ಈ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಹೇಳುವಂಥ ಒಂದು ಆರ್ಟಿಕಲ್ ಯಾವುದು ಕೇಳಿದ್ರೆ ಆರ್ಟಿಕಲ್ 356. ಈ ಕೆಳಗಿನ ಯಾವ ಅನುಚ್ಛೇದವು ಪ್ರಧಾನಿಗಳಿಗೆ ಸಲಹೆ ನೀಡಲು ಒಂದು ಮಂತ್ರಿಮಂಡಲದ ಸಮಿತಿಯನ್ನು ಶಿಫಾರಸು ಮಾಡುತ್ತೆ? ಪ್ರಧಾನಿಗಳಿಗೆ ಮೀನ್ಸ್ ಪ್ರಧಾನಿಗಳಿಗೆ ಆ ಮೂಲಕ ರಾಷ್ಟ್ರಪತಿಗೆ ಸಲಹೆಯನ್ನು ನೀಡುವಂಥದ್ದು. ಸೊ ಆರ್ಟಿಕಲ್ ಇದಕ್ಕೆ ವಿಶೇಷವಾಗಿ ಅವಕಾಶ ಕೊಡುವಂಥ ಆರ್ಟಿಕಲ್ ಯಾವುದು ಕೇಳಿದ್ರೆ ಆರ್ಟಿಕಲ್ 74. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆರ್ಟಿಕಲ್ 74. ಈ ಕೆಳಗಿನ ಯಾವ ಅನುಚ್ಛೇದವು ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗಕ್ಕೆ, ನ್ಯಾಷನಲ್ ಶೆಡ್ಯೂಲ್ಡ್ ಕಾಸ್ಟ್ ಕಮಿಷನ್, ಇದಕ್ಕೆ ಅವಕಾಶ ಮಾಡಿಕೊಟ್ಟಿದೆ, ಸಂಬಂಧಿಸಿದೆ? ಸರಿಯಾದ ಉತ್ತರ ವಿಧಿ 338. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಅನುಚ್ಛೇದವು ಉಚ್ಚ ನ್ಯಾಯಾಲಯಗಳಿಗೆ ರಿಟ್ ಜಾರಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ? ನಾನು ಆಗಲೇ ಹೇಳಿದೆ, ಉಚ್ಚ ನ್ಯಾಯಾಲಯ ಮತ್ತು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎರಡೂ ಕೂಡ 5 ರೀತಿಯ ರಿಟ್ಗಳನ್ನು ಹೊರಡಿಸ್ತವೆ. 5 ರೀತಿಯ ರಿಟ್ಗಳು ಯಾವುದ್ಯಾವುದು ಅಂತ ನೋಡ್ತಾ ಹೋದರೆ ಹೇಬಿಯಸ್ ಕಾರ್ಪಸ್, ಎರಡನೇದು ಮ್ಯಾಂಡಮಸ್, ಮೂರನೇದು ಸರ್ಶಿಯೋರರಿ, 4ನೇದು ಕೋವಾರೆಂಟೋ ಮತ್ತು 5ನೇದು ಪ್ರೊಹಿಬಿಷನ್. ಸೊ ಈ ರೀತಿಯಾಗಿ 5 ರೀತಿಯ ರಿಟ್ಟನ್ನು ಹೊರಡಿಸೋದಕ್ಕೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿಗೆ ಅವಕಾಶ ಮಾಡಿಕೊಡಲಾಗಿದೆ. ಸೊ ಹೈಕೋರ್ಟಿಗೆ ಯಾವ ವಿಧಿಯ ಅನ್ವಯ ಈ ರಿಟ್ಟನ್ನು ಹೊರಡಿಸೋಕ್ಕೆ ಅವಕಾಶ ಇದೆ ಕೇಳಿದ್ರೆ ಸಂವಿಧಾನದ ವಿಧಿ 226 ಪ್ರಕಾರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಂವಿಧಾನದ ವಿಧಿ 226 ಪ್ರಕಾರ ಹೈಕೋರ್ಟ್ ಇದೆಯಲ್ಲ, ಈ ರೀತಿಯ 5 ರಿಟ್ಗಳನ್ನು ಹೊರಡಿಸ್ಬೋದು. ಹಾಗಾದರೆ ಸುಪ್ರೀಂ ಕೋರ್ಟ್ಗೆ ಯಾವ ಒಂದು ಆರ್ಟಿಕಲ್, ಸುಪ್ರೀಂ ಕೋರ್ಟ್ಗೆ ಯಾವ ವಿಧಿ ಈ ಅವಕಾಶವನ್ನು ಮಾಡಿಕೊಟ್ಟಿದೆ ನೋಡ್ತಾ ಹೋದರೆ ಸುಪ್ರೀಂ ಕೋರ್ಟ್ಗೆ ಸಂವಿಧಾನದ ವಿಧಿ 32 ಈ ರೀತಿಯ ರಿಟ್ಗಳನ್ನು ಹೊರಡಿಸಲು ಅವಕಾಶ ಮಾಡಿಕೊಡುತ್ತೆ. ಈ ಕೆಳಗಿನ ಯಾವ ಅನುಚ್ಛೇದವು ಭಾರತದಲ್ಲಿ ಚುನಾವಣಾ ಆಯೋಗದ ರಚನೆಗೆ ಅವಕಾಶ ಮಾಡಿಕೊಟ್ಟಿದೆ? ಸರಿಯಾದ ಉತ್ತರ ವಿಧಿ 324 ಆ್ಯಕ್ಚುಲಿ 324. ಆರ್ಟಿಕಲ್ 324 ಎಲೆಕ್ಷನ್ ಕಮಿಷನ್ ರಚನೆಗೆ ಅವಕಾಶ ಮಾಡಿಕೊಟ್ಟಿದೆ. ಯಾವುದು? ವಿಧಿ 324. ಈ ಕೆಳಗಿನ ಯಾವ ಅನುಚ್ಛೇದವು ಭಾರತದಲ್ಲಿ ರಾಷ್ಟ್ರಪತಿಗಳಿಗೆ ಸಂಬಂಧಿಸಿರುವಂಥದ್ದು, ರಾಷ್ಟ್ರಪತಿಗಳ ನೇಮಕ ಮತ್ತು ರಾಷ್ಟ್ರಪತಿ ಹುದ್ದೆಗೆ ರಿಲೇಟೆಡ್ ಆಗಿರುವಂಥದ್ದು? ಸರಿಯಾದ ಉತ್ತರ ವಿಧಿ 52. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಅಸ್ಪೃಶ್ಯತೆಯನ್ನು ತೊಡೆದು ಹಾಕಿದ ಸಂವಿಧಾನದ ವಿಧಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಆರ್ಟಿಕಲ್ 17. ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆ. ಇದೊಂಥರ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆ ಅಂತ ಕೆಲಸ ಮಾಡುವಂಥ ವಿಧಿ ಆರ್ಟಿಕಲ್ 17. ಈ ಆರ್ಟಿಕಲ್ 17 ಪ್ರಕಾರ ಭಾರತದಲ್ಲಿ ಯಾವುದೇ ರೀತಿಯ ಅಸ್ಪೃಶ್ಯತೆಯನ್ನು ಮಾಡುವಂತಿಲ್ಲ. ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಇರುವಂತಹ ಅನುಚ್ಛೇದ ಯಾವುದು? ಸರಿಯಾದ ಉತ್ತರ 51A ಆರ್ಟಿಕಲ್ 51A. ಸಂವಿಧಾನದ ವಿಧಿ 51A ಇದೆಯಲ್ಲ, ಇದು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಡುತ್ತೆ. ಸಂವಿಧಾನ ರಚನೆಯಾದಾಗ ಆ್ಯಕ್ಚುಲಿ ಮೂಲಭೂತ ಕರ್ತವ್ಯಗಳು ಪಟ್ಟಿಯಲ್ಲಿ ಇರಲ್ಲ. 1976 ಅಲ್ಲಿ
ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು? ಮೂಲಭೂತ ಕರ್ತವ್ಯಗಳ ಸೇರ್ಪಡೆ. 1976ರಲ್ಲಿ ಭಾರತ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. ಇದಕ್ಕೆ ಸೇರಿಸೋದಕ್ಕೆ ಶಿಫಾರಸು ಮಾಡಿದ ಸಮಿತಿ ಯಾವುದು ಕೇಳಿದ್ರೆ ಸರ್ದಾರ್ ಸ್ವರ್ಣ ಸಿಂಗ್ ಕಮಿಟಿ. ಸರ್ದಾರ್ ಸ್ವರ್ಣ ಸಿಂಗ್ ಕಮಿಟಿ. ಸರ್ದಾರ್ ಸ್ವರ್ಣ ಸಿಂಗ್ ಕಮಿಟಿ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಂತೆ ಶಿಫಾರಸು ಮಾಡಿದ ಸಮಿತಿಯಾಗಿದೆ. ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ ಕರೆದ್ರು? ಸರಿಯಾದ ಉತ್ತರ ಆರ್ಟಿಕಲ್ 32. ಏನಿದು ಆರ್ಟಿಕಲ್ 32 ಅಂತ ಕೇಳಿದ್ರೆ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು. ಪರಿಹಾರದ ಹಕ್ಕು. ಯಾವುದೇ ರೀತಿಯ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾದಲ್ಲಿ ಅವರು ಸಂವಿಧಾನಾತ್ಮಕವಾಗಿ ಪರಿಹಾರವನ್ನು ಕಂಡುಕೊಳ್ಬೋದು. ಇದನ್ನು ಆರ್ಟಿಕಲ್ 32 ಹೇಳುತ್ತೆ. ಈ ಆರ್ಟಿಕಲ್ 32ವನ್ನು ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದರು. ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯಲ್ಲಿ ಬಜೆಟ್ ಎಂಬ ಶಬ್ದದ ಉಲ್ಲೇಖ ಇದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಯಾವುದೂ ಇಲ್ಲ. ಅಂದರೆ ಭಾರತ ಸಂವಿಧಾನದಲ್ಲಿ ಬಜೆಟ್ ಅನ್ನುವಂಥ ಪದವೇ ಇಲ್ಲ. ಬಜೆಟ್ ಎಂಬ ಪದ ಇಲ್ಲ. ಹಾಗಾದರೆ ಈ ಬಜೆಟ್ಗೆ ರಿಲೇಟೆಡ್ ಆಗಿ ಏನಿದೆ ಅಂತ ಕೇಳಿದ್ರೆ ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಎನ್ನುವಂಥ ಪದ ಇದೆ. ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನುವಂಥ ಪದ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ವಿಧಿ ಯಾವುದು ಕೇಳಿದ್ರೆ 112. ನಾವು ಇದನ್ನೇ ಬಜೆಟ್ ಸಂಬಂಧಪಟ್ಟಂಥ ವಿಧಿ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಬಜೆಟ್ ಅನ್ನುವಂಥ ಪದ ಇಲ್ಲ. ಬದಲಾಗಿ ಬಜೆಟ್ನ ಅಂತರರ್ಥ, ಅದೇ ಅರ್ಥವನ್ನು ಕೊಡುವಂತಹ ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಎನ್ನುವಂತಹ ಪದ ಬಳಕೆ ಆಗಿದೆ. ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯಲ್ಲಿ ವಿಧಾನ ಪರಿಷತ್ಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ವಿಧಿ 169. ಇದು ವಿಧಾನ ಪರಿಷತ್ಗೆ ಸಂಬಂಧಪಟ್ಟಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಧಾನ ಪರಿಷತ್ಗಳ ರಚನೆ ಮಾಡುವಂಥದ್ದು ಸಂಸತ್. ಅಂದರೆ ಯಾವುದೋ ಒಂದು ರಾಜ್ಯ ತನಗೆ ವಿಧಾನ ಪರಿಷತ್ ಬೇಕು ಅಥವಾ ಬೇಡ ಅಂತೇಳಿ ಬಹುಮತವನ್ನು ಇರುವಂತಹ ಒಂದು ವಿಧಾನ ಸಭೆಯ ಸದಸ್ಯರ ಸಂಖ್ಯೆಯೊಂದಿಗೆ ಒಂದು ಮನವಿಯನ್ನು ಕೊಟ್ಟರೆ ಸಂಸತ್ ಅದನ್ನು ಪರಿಶೀಲನೆ ಮಾಡಿ ರಾಜ್ಯಕ್ಕೆ ವಿಧಾನ ಪರಿಷತ್ ಬೇಕಾ ಅಥವಾ ಬೇಡ, ಕ್ಯಾನ್ಸಲ್ ಮಾಡೋದಿದ್ರೆ ಕ್ಯಾನ್ಸಲ್ ಮಾಡುವಂಥ ಕೆಲಸ ಕೂಡ ಮಾಡುತ್ತೆ. ಸಂವಿಧಾನದ ಈ ಕೆಳಗಿನ ಯಾವ ವಿಧಿಗಳು ನಾಗರಿಕತ್ವಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಸಿಟಿಸನ್ಶಿಪ್ 5ರಿಂದ 11. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವುದಕ್ಕೆ ರಿಲೇಟೆಡ್ ಆಗಿರೋದು ಕೇಳಿದ್ರೆ ಇದು ಸಿಟಿಸನ್ಶಿಪ್, ಅಂದರೆ ನಾಗರಿಕತ್ವಕ್ಕೆ ಸಂಬಂಧಪಟ್ಟಿರುವಂತಹ ವಿಧಿಗಳಾಗಿವೆ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ: ಈ ಕೆಳಗಿನ ಯಾವ ವಿಧಿಯು ಉಪರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಮಾಡಿಕೊಡುತ್ತೆ? ಆಪ್ಷನ್ ಸಿ ರೀತಿ ಇದೆ: ಆರ್ಟಿಕಲ್ 62, ಆರ್ಟಿಕಲ್ 64, ಆರ್ಟಿಕಲ್ 70, ಆರ್ಟಿಕಲ್ 84. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.